ವಿಜಯಪುರ ದೇವನಹಳ್ಳಿ ರಸ್ತೆಯಲ್ಲಿರುವ ಅಭಯ ವೀರ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜಾ ಕಾರ್ಯಕ್ರಮ ಆರಂಭ. ಭಕ್ತಾದಿಗಳಲ್ಲಿ ಸಂತೋಷ. 2 ತಿಂಗಳ ನಂತರ ವಿಜಯ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಆರಂಭಗೊಂಡ ಪೂಜಾ ಕಾರ್ಯಕ್ರಮ. ವಿಜಯಪುರ ಪಟ್ಟಣದ ದೇವನಹಳ್ಳಿ ಮುಖ್ಯರಸ್ತೆಯಲ್ಲಿರುವ ವಿಜಯ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮಂಗಳವಾರದಿಂದ ಪೂಜಾ ಕಾರ್ಯಕ್ರಮಗಳು ಆರಂಭಗೊಂಡಿವೆ. ಕಳೆದ 2 ತಿಂಗಳಿನಿಂದ ದೇವಾಲಯ ನಿರ್ಮಾಣ ಮಾಡಿರುವ ಜಾಗದ ವಿಚಾರ ವಿವಾದಕ್ಕೆ ಕಾರಣವಾಗಿದ್ದರಿಂದ ದೇವಾಲಯದಲ್ಲಿ ಪೂಜಾ ಕಾರ್ಯಗಳನ್ನು ಸ್ಥಗಿತಗೊಳಿಸಲಾಗಿತ್ತು. ಈ ಹಿಂದೆ ಸ್ಥಳಕ್ಕೆ ಭೇಟಿ ನೀಡಿದ್ದ ದೇವನಹಳ್ಳಿ ತಾಲೂಕಿನ ತಹಶೀಲ್ದಾರ್ ಅನಿಲ್ ಕುಮಾರ್ ಅವರು ಭೂಮಾಪಕರೊಂದಿಗೆ ಪರಿಶೀಲನೆ ನಡೆಸಿದ ನಂತರ ದೇವಾಲಯ ನಿರ್ಮಾಣವಾಗಿರುವ ಜಾಗ ಸರಕಾರಕ್ಕೆ ಸೇರಿದ್ದಲ್ಲ, ಎನ್. ಕೇಶವ ಎಂಬುವವರಿಗೆ ಸೇರಿದ್ದು, ದೇವಾಲಯವು ಅವರ ಜಾಗದಲ್ಲೇ ಇದೆ ಎಂದು ವರದಿ ನೀಡಿದ ನಂತರ ಎನ್. ಕೇಶವ ಅವರು ದೇವಾಲಯದಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಅವಕಾಶ ನೀಡುವಂತೆ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದ ಹಿನ್ನೆಲೆಯಲ್ಲಿ ನ್ಯಾಯಾಲಯದಿಂದ ಅನುಮತಿ ಪಡೆದುಕೊಂಡು ದೇವಾಲಯದ ಬಾಗಿಲು ತೆರೆದು ಪೂಜೆ ಸಲ್ಲಿಸಿದ್ದಾರೆ. ಈ ಕುರಿತು ಮಾತನಾಡಿದ ಜಮೀನಿನ ಮಾಲೀಕ ಎನ್. ಕೇಶವ ಅವರು, ನನ್ನ ಸ್ವಂತ ಜಮೀನಿನಲ್ಲಿ 2.5 ಗುಂಟೆ ಜಾಗವನ್ನು ಆಂಜನೇಯ ಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು ನಮ್ಮ ಕುಟುಂಬದವರು ಪೂಜೆ ನಡೆಸಿಕೊಂಡು ಬರುತ್ತಿದ್ದೆವು. ಆದರೆ 2 ತಿಂಗಳಿನಿಂದ ಜಾಗವು ಸರಕಾರಕ್ಕೆ ಸೇರಿದ್ದು ಎಂದು ಕೆಲವರು ಅಪಪ್ರಚಾರ ಮಾಡಿದ್ದರಿಂದ ಪೂಜಾ ಕಾರ್ಯಕ್ರಮಗಳು ನಿಂತಿದ್ದವು. ಕಂದಾಯ ಇಲಾಖೆಯ ಅಧಿಕಾರಿಗಳು ಜಾಗದ ನೈಜತೆ ಬಗ್ಗೆ ವರದಿ ಕೊಟ್ಟ ನಂತರ ನ್ಯಾಯಾಲಯದಿಂದ ನಮಗೆ ಅನುಮತಿ ಸಿಕ್ಕಿದೆ. ಪೂಜಾ ಆರಂಭ ಮಾಡಿದ್ದೇವೆ. ಲೋಕಕಲ್ಯಾಣಾರ್ಥವಾಗಿ ದೇವಾಲಯದಲ್ಲಿ ಪೂಜೆಗಳು ನೆರವೇರಲಿವೆ ಎಂದರು. ಮುಖಂಡ ಮುತ್ತೂರು ಮಂಜುನಾಥ್ ದೇವಾಲಯದ ಅರ್ಚಕರು ಇದ್ದರು. ಇಲ್ಲಿ ನಮ್ಮ ಅಪ್ಪ ಅಮ್ಮ ಆಶ್ರಮದಿಂದ ಈ ನನ್ನ ಜಾಗ 5.5 ಕುಂಟೆ ಇದೆ. 5.5 ಕುಂಟೆನ 2.5 ಕುಂಟೆ ದೇವಸ್ಥಾನಕ್ಕೆ ಅರ್ಪಿತ ಮಾಡಿದ್ದೀರಿ. ಇದು ದೇವಸ್ಥಾನ ವಿಜಯ ವೀರಾಂಜನೇಯ ಅಭಯಸ್ವಾಮಿ ಅನುಗ್ರಹದಿಂದ ಸಮಸ್ತ ಲೋಕಕ್ಕೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿ ಸೇವೆ ಮಾಡ್ತಾಯಿದ್ದೀರಿ. ಇದು ನಮ್ಮೊಬ್ಬರಿಂದಲ್ಲ, ಸಮಸ್ತ ಭಕ್ತಾದಿಗಳಿಂದ ಈ ಊರು ಮತ್ತು ಸುತ್ತಮುತ್ತಲ ಎಲ್ಲ ಹಳ್ಳಿ ಎಲ್ಲ ಕಡೆಯಿಂದ ಬರೋ ಭಕ್ತ ಸೇವೆಯಿಂದಲೇ ನಡೀತಾ ಇರೋದು, ಧರ್ಮವಾಗಿ ನಡೀತಾ ಇದೆ. ಇದಕ್ಕೆ ಯಾವ ತೊಂದರೆ ಇಲ್ದಿರಂಗೆ ಆ ದೇವ್ರ ಸೇವೆ ಆಗಲಿ ಅಂತ ಪ್ರಯತ್ನ ಬಿಟ್ಟು ಕೋರ್ಟಿಂದ ಆದೇಶ ತಂದು ಸ್ಟೇ ಕ್ಯಾನ್ಸಲ್ ಮಾಡಿಸಿ ಪೂಜೆ ಮಾಡೋಕ್ಕೆ ಆರಂಭ ಮಾಡಿದ್ದೀರಿ. ಸಮಸ್ತ ಭಕ್ತರಿಂದ ಧರ್ಮವಾಗಿ ನಡೀಲಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೀರಿ. ನಮ್ಮ ಹೆಸರು? ನಮ್ಮ ಹೆಸರು ಕೇಶವ ಅಂತ. ನಮ್ಮ ವಿಜಯಪುರ ವೀರಾಂಜನೇಯ ಸ್ವಾಮಿ ಸನ್ನಿಧಾನ ಕ್ಷೇತ್ರದಲ್ಲಿ ಮಾತಾಡ್ತಾ ಇರ್ತಕ್ಕಂಥ ವಿಚಾರ, ಈಗ ಈ ದೇವಸ್ಥಾನಕ್ಕೆ ಪೂಜೆಗೆ 1-2 ತಿಂಗಳಿಂದ ಸ್ವಲ್ಪ ಅನಾನುಕೂಲ ಆಗಿ ತೊಂದರೆ ಆಗಿ ಪೂಜೆ ನಿಂತೋಗಿತ್ತು. ಈಗ ಎಲ್ಲ ಭಗವಂತನ ಪ್ರೇರಣೆಯಿಂದ ಮತ್ತೆ ಎಲ್ಲ ಅನುಕೂಲ ಆಗಿ ಇವತ್ತೆಲ್ಲ ಪೂಜೆ ನಡೆದಿದೆ. ಪೂಜೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ಇನ್ನೂ ಹೆಚ್ಚಾಗಿ ಭಕ್ತಾದಿಗಳೆಲ್ಲ ಸಹಕಾರ, ವಿಜಯಪುರ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ಅಣ್ಣ ತಮ್ಮಂದರು, ಅಕ್ಕ ತಂಗಿರು ಎಲ್ಲ ವಿಶೇಷವಾಗಿ ಒಂದೇ ವಿಶ್ವಾಸದಲ್ಲಿ ಬಂದು ಪೂಜೆ ಮಾಡಿಕೊಂಡು ಈ ಕ್ಷೇತ್ರ ಇನ್ನೂ ಚೆನ್ನಾಗಿ ಬೆಳೆಸಬೇಕು ಅಂತ ಸಾರ್ವಜನಿಕರಲ್ಲಿ ಮನವಿ. ಅದೇ ರೀತಿ ದೇವಸ್ಥಾನಕ್ಕೆ ವಾರಸುದಾರರು, ಸ್ವತ್ತು ವಾರಸುದಾರರು ನಮ್ಮ ಕೇಶವಣ್ಣ ಅವರು, ಆ ಕೇಶವಣ್ಣವರು 2.25 ಕುಂಟೆ ಜಾಗನ ಏನಿದೆ ತಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜಾಗನ ಎಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಎಲ್ಲ ಮ್ಯಾಜಿಸ್ಟ್ರೇಟು ಮತ್ತು ತಾಲೂಕು ಕೋರ್ಟಲ್ಲಿ ಎಲ್ಲ ಅನುಕೂಲ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಎಲ್ಲ ರೀತಿ ಅನುಕೂಲ ಮಾಡ್ಕೊಂಡು ಬಂದು ಇಲ್ಲಿ ಮಾಡ್ತಾ ಇದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗದೆ ಎಲ್ಲ ದೇವ್ರ ಪೂಜೆ ಚೆನ್ನಾಗಿ ನಡ್ಕೊಂಡು ಬರಲಿ ಅಂತ ತಮ್ಮೆಲ್ಲರ ಮುಖಾಂತರ ಮನವಿ ಮಾಡ್ತಾಯಿದ್ದೀನಿ. ಈ ಶ್ರೀರಾಮನ ಸನ್ನಿಧಾನ ಕ್ಷೇತ್ರ, ಆಂಜನೇಯ ಕ್ಷೇತ್ರ ಇನ್ನೂ ಚೆನ್ನಾಗಿ ಬೆಳಿಬೇಕು, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ.